Hey guys, welcome back to my YouTube channel. फटा पोस्टर निकला हीरो. Your attention please. As the Cuban kid always said, here we meet once again. ಗೈಸ್, ಇವತ್ತೊಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೆ. ಆಗ ನನ್ನ ಕಾರಿಂದೆ ಒಂದು ಬೀಸ್ಟ್ ಬರ್ತಾ ಇತ್ತು. ಅದನ್ನ ನೋಡಕ್ಕೆ ಎಷ್ಟು ಖುಷಿ ಆಯ್ತು ಅಂದ್ರೆ ಫೋನ್ ತೆಗೆದು ವಿಡಿಯೋನೇ ಮಾಡ್ಕೊಂಬಿಟ್ಟೆ. ರೇರ್ ವ್ಯೂ ಮಿರರಲ್ಲಿ ನೋಡೋದಕ್ಕೆ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇನ್ನು ಡೈರೆಕ್ಟ್ ಆಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೇಳಿ. ಇದೇನಾದ್ರೂ ನಿಮ್ಮ ಡ್ರೀಮ್ ಕಾರ್ ಆಗಿದ್ರೆ ಮೈ ಡ್ರೀಮ್ ಕಾರ್ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಈ ಕಾರ್. ಹೌದು, ನಾವು ಇವತ್ತು ಹೋಗ್ತಾ ಇರೋದೇ ರಾಮೇಶ್ವರಂ ಕೆಫೆ. ಇದು ಹೊಸದಾಗಿ ಲಾಂಚ್ ಆಗಿದೆ ಬೊಮ್ಮಸಂದ್ರದಲ್ಲಿ. ಹೆಂಗಿದೆ ಟೇಸ್ಟ್ ಹೆಂಗಿದೆ, ಮತ್ತೆ ಮೊನ್ನೆ ಎಲ್ಲ ಒಂದು ಫ್ರೀ ಇತ್ತು, ಮತ್ತೆ ತುಂಬಾ ಜನ ಕ್ರೌಡ್ ಇತ್ತು. ಇವಾಗೆಲ್ಲ ಬಿಲ್ಲಿಂಗ್ ಮಾಡಿದ್ದಾರೆ, ಅದಕ್ಕೋಸ್ಕರ ಒಂದು ಟ್ರಯಲ್ ನೋಡೋಣ ಅಂತ ಬಂದೆ ನಾನು. ನೋಡಿ, ನ್ಯಾಷನಲ್ ಫ್ಲಾಗ್ ಸಕ್ಕದಾಗಿ ಹಾಕಿದ್ದಾರೆ. ಇದು ರೋಡ್ ಸೈಡಲ್ಲೇ ಫ್ರಂಟಲ್ಲೇ ಇದೆ. ಆ ನ್ಯಾಷನಲ್ ಫ್ಲಾಗ್ ಒಂದು ಸಲ್ಯೂಟ್ ಹೊಡ್ಕೊಂಡು ಜೈ ಹಿಂದ್ ಅನ್ಕೊಂಡು ನಾನು ಹೋಗಿದ್ದೆ ರಾಮೇಶ್ವರಂ ಕೆಫೆ ಎಂಟ್ರೆನ್ಸ್ಗೆ. ಈ ಎಂಟ್ರೆನ್ಸ್ಗೆ ಹೋಗೋದ್ರಲ್ಲಿ ತುಂಬಾ ಕ್ರೌಡು ಗೈಸ್. ಎಷ್ಟು ಜನ ಅಂದ್ರೆ ಕಾರ್ ಪಾರ್ಕಿಂಗ್ ಇರಲಿಲ್ಲ, ನಾವೆಲ್ಲೋ ಪಾರ್ಕ್ ಮಾಡಿ ಬಂದ್ರಿ. ಬೋಲ್ಡ್ ಮಾತ್ರ ಸಖತ್ತಾಗಿ ಹಾಕಿದ್ದಾರೆ ಗೈಸ್. ನೋಡೇನೆ ನಾವು ಒಂದು ವಿಡಿಯೋ ಓಪನಿಂಗ್ ಥರ ಬನ್ನಿ ವೆಲ್ಕಮ್ ಟು ರಾಮೇಶ್ವರಂ ಕೆಫೆ ಅನ್ನೋ ಥರ ವಿಡಿಯೋ ಮಾಡಿಕೊಂಡು ನಾವು ಒಳಗಡೆ ನುಗ್ಗೇ ಬಿಟ್ಟೆ. ನೋಡಿ, ಫ್ಲ್ಯಾಗ್ ಮಾತ್ರ ಸಖತ್ ಹೈಲೈಟ್ ಆಗಿದೆ. ಇಲ್ಲಿ ಸೆಂಟರ್ ಆಫ್ ಅಟೆನ್ಷನ್. ಮತ್ತು ಇಲ್ಲಿ ಆದಿಯೋಗಿ ಇದು ಬಂದು ಈಶಾ ಫೌಂಡೇಶನ್ ಅವರು ಬಂದು ಕುಣಿಸ್ಕೊಟ್ಟಿರೋದು. ಇದು ರಾಮೇಶ್ವರಂ ಕೆಫೆ ಅವ್ರಿಗೆ ಅವರೇ ಬಂದು ಸೆಟಪ್ ಮಾಡಿರೋದು. ತುಂಬ ಜನ ರಾಮೇಶ್ವರಂ ಕೆಫೆ ವಿಡಿಯೋಸ್ ನೋಡ್ತೀರ, ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಥರ ಒಂದು ಡಿಫ್ರೆಂಟ್ ಆಗಿದೆ. ನೋಡಿ, ಕೊನೆವರೆಗೂ ನೋಡಿ. ಈ ಬ್ಲಾಗು ತುಂಬ ಸಖತ್ತಾಗಿರುತ್ತೆ. ನೋಡಿ, ಇದು ಡಿಸೈನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಕಲ್ಲಲ್ಲಿ ನೀರು ಬರೋ ಥರ. ಮತ್ತು ಇದು ಸರೌಂಡಿಂಗು ಎಷ್ಟೊಂದು ಜನ ಇಲ್ಲೇ ಇದ್ರು ಗೈಸ್. ಅಂದರೆ ನಾನು ಹೋಗಿದ್ದಿತ್ತು ಮಧ್ಯಾಹ್ನ ಒಂದು 2:30 ಅಂದ್ಕೊಳ್ಳಿ. ಸಖತ್ ಬಿಸಿಲಿತ್ತು. ಅಷ್ಟೊಂದು ಜನನೂ ಅನಿಸ್ತಾನೆ ಇರಲಿಲ್ಲ. ಜನ ಇದ್ದಂಗೆ ಅನಿಸುತ್ತೆ, ಬಟ್ ಅಷ್ಟೊಂದು ಜನ ಅನಿಸಲ್ಲ. ಪಕ್ಕದಲ್ಲಿ ಇನ್ನೊಂದು ದೇವರಿದೆ ನೋಡಿ, ಸಖತ್ತಾಗಿದೆ. ಇದು ದಿವ್ಯಲಿಂಗ ಅಂತ. ತುಳಸಿ ಕಟ್ಟೆ ಕೂಡ ಇದೆ. ಪ್ರತಿಯೊಂದು ಅಸ್ಥೆಟಿಕ್ ಆಗಿ ಟ್ರೆಡಿಷ್ನಲ್ ಆಗಿ ಮಾಡಿದ್ದಾರೆ ರಾಮೇಶ್ವರಂ ಕೆಫೆ ಅವರು. ಹತ್ತತ್ರ ಇದು 1.5 ಎಕರೆ ಏನೋ ಇರೋದು, ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ವೆಜ್ ರೆಸ್ಟೋರೆಂಟ್. ಪಕ್ಕದಲ್ಲೇ ಗೋಶಾಲೆ ಕೂಡ ಇದೆ. ಇದಂತೂ ಕ್ಯೂಟ್ ಅನ್ಕೊಳ್ಳಿ. ಎಷ್ಟೊಂದು ಈ ಕಾನ್ಸೆಪ್ಟ್ ಮಾಡಿದವ್ರಿಗೊಂದು ಸಲ್ಯೂಟು. ಸಕ್ಕತ್ತಾಗಿದೆ ಕಾನ್ಸೆಪ್ಟ್ ಮಾತ್ರ. ಕರುಗಳು ಅಷ್ಟೇ ಸಕ್ಕತ್ತಾಗಿದ್ವು, ಕ್ಯೂಟ್ ಆಗಿದ್ವು. ಬೇರೆ ಮಾತೇ ಆಡಂಗಿಲ್ಲ, ಅದನ್ನ ನೋಡ್ಕೊಂಡೇ ನಿಂತ್ಕೊಂಡ್ಬಿಡ್ಬೋದು. ತುಂಬ ಜನ ಆ ಥರನೇ ನಿಂತಿದ್ರು ಇಲ್ಲೆಲ್ಲ. ಅಂದರೆ ಅಂತ ಖುಷಿ ಗೈಸ್, ಮೂಕ್ ಪ್ರಾಣಿಗಳು ಇಂಥ ಜಾಗದಲ್ಲಿ ನೋಡೋದಕ್ಕೆ ಒಂಥರ ಅದರಲ್ಲಿ ಒಂದು ಪ್ರೀತಿ ಇರುತ್ತಲ್ಲ, ಅದನ್ನ ಯಾರು ತುಂಬಕ್ಕಾಗಲ್ಲ. ಮತ್ತು ಇಲ್ಲಿಂದ ನಾನು ಹೋಗಿ ಮುಂದೆ ನೋಡೋಣ ಏನೆಂತ. ಆದರೆ ಬಿಸಿಲು ಮಾತ್ರ ಹೆವಿ ಗೈಸ್, ತಡೆಯೋಕ್ಕೆ ಆಗ್ತಿರಲಿಲ್ಲ, ಅಷ್ಟೊಂದು ಬಿಸಿಲು. ಮತ್ತು ಹಂಗೆ ನಾವು ಅಲ್ಲಿ ಇದು ಔಟರ್, ಇದು ಆಚೆಗಡೆ, ಇದು ರಾಮೇಶ್ವರಂ ಕೆಫೆ ಎಂಟ್ರೆನ್ಸ್ ಆಚೆಗಡೆ ಏನೇನಿದೆ ಅಂದರೆ ದಿವ್ಯಲಿಂಗ, ಆದಿಯೋಗಿ ಮತ್ತು ಗೋಶಾಲೆ. ಇದೆಲ್ಲ ಸಿಟ್ಟಿಂಗ್ ಪೊಸಿಷನ್. ಅಂದರೆ ಕುತ್ಕೊಂಡು ಊಟ ಮಾಡ್ಕೊಬೋದು, ಇಲ್ಲ ನೀವು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾರು ಕೇಳಲ್ಲ. ಮತ್ತು ಯಾವುದೇ ರೀತಿ ಎಂಟ್ರೆನ್ಸ್ ಫೀಸ್ ಕೂಡ ಇಲ್ಲ. ಇದು ನೋಡಿ, ಇದು ಕಾಫಿ ಸ್ಟಾಲ್. ಇದು ಸಖತ್ತಾಗಿದೆ ಕಾಫಿ ಸ್ಟಾಲು. ಕಾಫಿ ಮತ್ತು ಜ್ಯೂಸು, ಐಸ್ ಕ್ರೀಮು ಎಲ್ಲ ಇಲ್ಲೇ ಮಾಡೋದು. ಇದರಲ್ಲಿ ಡಿಸ್ಪ್ಲೇ ಕೂಡ ಹಾಕಿದ್ದಾರೆ ಏನೇನು ಸಿಗುತ್ತೆ ಏನು ಅಂತ. ಮತ್ತು ಎಷ್ಟು ಹೈಜಿನಿಕ್ ಆಗಿ ಇಲ್ಲೆಲ್ಲ ಮಾಡ್ತಾರೆ ಅಂದರೆ ನೋಡಿನೇ ಖುಷಿ ಆಗುತ್ತೆ. ಅದಕ್ಕೆ ಓಪನ್ ಪ್ಲೇಸಲ್ಲಿ ಇಟ್ಟಿದ್ದಾರೆ. ಎಲ್ಲನೂ ಯಾವುದು ಐಡಿಲ್ಲ. ಕಿಚನ್ ಕೂಡ ಐಡಿಲ್ಲ ಗೈಸ್. ಬನ್ನಿ ತೋರಿಸ್ತೀನಿ. ಎಂಟ್ರೆನ್ಸಲ್ಲಿ 2 ಆನೆ ಇಟ್ಟಿದ್ದಾರೆ. ನೋಡಿ, ಆನೆ ಯಾವ ಥರ ಸ್ವಾಗತ ಮಾಡ್ತಾ ಇದೆ ನಮಗೆ ಅಂತ. ಇಂಡಿಯನ್ ಟ್ರೆಡಿಷ್ನಲಲ್ಲಿ ಯಾವ್ಯಾವ ಥರ ಇರಬೇಕು ನೋಡಿ. ರಂಗೋಲಿ ಕೂಡ ನೀಟಾಗಿ ಹಾಕಿದ್ದಾರೆ. ನವಿಲು ಆನೆ, ಆ ಕಡೆ ಒಂದು ಈ ಕಡೆ ಒಂದು ಆನೆ. ತುಂಬ ಜನ ಕ್ರೌಡ್ ಅನಿಸುತ್ತೆ, ಬಟ್ ಅದು ದೊಡ್ಡದಿರೋದ್ರಿಂದ ಹಂಗೆ ಅನ್ಸಲ್ಲ. ಆಚೆಗಡೆನೂ ದೇವರು, ಒಳಗಡೆನೂ ದೇವರು, ಸುತ್ತಲೂ ದೇವರೇ ಗೈಸ್. ನೋಡಿ, ಗಣೇಶ ವಿಘ್ನ ವಿನಾಶಕ. ಇಲ್ಲೊಂದು ನಮಸ್ಕಾರ ಹಾಕ್ಕೊಂಡು, ದೇವರೇ ಕಾಪಾಡಪ್ಪ, ಬ್ಲಾಗ್ ಚೆನ್ನಾಗಿ ಹೋಗ್ಲಿ ಅಂತ ಕೇಳ್ಕೊಂಡು, ನನ್ನ ಬ್ಲಾಗ್ ನೋಡೋರ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಒಂದು ಪ್ರೇ ಮಾಡಿಕೊಂಡು
ನೀವು ಯಾವುದಾದ್ರೂ ಹಳೆ ಕಾಲ ದೇವಸ್ಥಾನ ನೋಡಿದರೆ ಹಿಂದೂ ಟೆಂಪಲ್ಸಲ್ಲಿ ಇದೇ ಥರ ಕೆತ್ತಿದ್ದಾರೆ ನೋಡಿ. ಯಾವ ರೀತಿ ಕಂಬಗಳೆಲ್ಲ ಯಾವ ಡಿಸೈನಾಗೆ ಕೆತ್ತಿದ್ದಾರೆ. ಈಗೆಲ್ಲ ಮಿಷಿನ್ಸ್ ಎಲ್ಲ ಬಂದಿದೆ ಬಿಡಿ, ಆಗ ಮಿಷಿನ್ಸ್ ಎಲ್ಲ ಇರಲಿಲ್ಲ, ಆದ್ರೂ ಆ ಥರ ಕೆತ್ತಿದ್ದಾರೆ ಅವರು ನೋಡಿ. ನಾನು 5 ಐಟಮ್ ತೊಗೊಂಡೆ, ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ನೋಡಿ 5 ಐಟಮಲ್ಲಿ ಮೇಯ್ನ್ ಫುಲ್ ಏನೇನು ತೊಗೊಂಡಿದ್ದೀರ ಅಂತ ಒಂದು ಸ್ಲಿಪ್ಪು ಸಿಂಗಲ್ 5 ಸ್ಲಿಪ್ ಕೊಟ್ಟಿರ್ತಾರೆ ನೋಡಿ. 1 2 3 4 5 ಒಂದೊಂದು ಐಟಮ್ ತೊಗೊಂಡು ಒಂದೊಂದು ಕಡೆ ಹೋಗ್ಬೇಕು ನಾವು. ಅಲ್ಲೇ ಹಾಕಿರ್ತಾರೆ ಬೋಲ್ಡು. ಇಲ್ಲೆಲ್ಲ ನೀಟಾಗಿ ಬೋಲ್ಡ್ ಎಲ್ಲ ಹಾಕಿದ್ದಾರೆ. ಯಾವ ಲೈನು ಯಾರಿಗೆ, ದೋಸೆ ಒಂದು ಕಡೆ, ಇಡ್ಲಿ ಒಂದು ಕಡೆ, ಮತ್ತು ಕಾಫಿ ಒಂದು ಕಡೆ, ಜ್ಯೂಸ್ ಒಂದು ಕಡೆ, ಐಸ್ ಕ್ರೀಮ್ ಒಂದು ಕಡೆ, ಡಿಫ್ರೆಂಟಾಗಿ ಇದೆ. ಇದು ಹ್ಯಾಂಡ್ ವಾಶ್ ನೋಡಿ ಗೈಸ್, ಎಷ್ಟು ಸಕ್ಕತ್ತಾಗಿದೆ. ಈ ಥರ ಒಳ್ಳೆ ಐಡಿಯಾ ಮಾಡಿದ್ದಾರೆ. ಸ್ಟೋನಲ್ಲೇ ಹ್ಯಾಂಡ್ ವಾಶ್ ಮಾಡೋ ಥರ ಐತೆ, ಅಂದರೆ ಸ್ಟೋನ್ನ ಕಟ್ ಮಾಡಿ ಹ್ಯಾಂಡ್ ವಾಶ್ ಬೇಸಿನ್ ಮಾಡಿದ್ದಾರೆ, ಸಖತ್ತಾಗಿದೆ. ಈ ಕಡೆ ಇದೆಲ್ಲ ಇಡ್ಲಿ ಮಾಡೋ ತಪ್ಪಲೆಗಳು, ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಇಡ್ಲಿ ಮಾಡೋ ಅಂಥ ತಪ್ಪಲೆಗಳು. ಇದು ಸೆಂಟರ್ ಆಫ್ ದ ರೆಸ್ಟೋರೆಂಟ್, ಇದೇ ಸೆಂಟರು. ಇದು ಮುಂದ್ಗಡೆ ಇತ್ತಲ್ಲ, ಅದೆಲ್ಲ ಕಸ್ಟಮರ್ಸ್ ಬಂದು ಕುತ್ಕೊಂಡು ಅಲ್ಲಿ ದೇವಸ್ಥಾನ ಗೋಶಾಲೆ ನೋಡ್ಬೋದು. ವಡೆ ತೊಗೊಂಡೆ ನಾನು, ವಡೆ ಮತ್ತು ಇಡ್ಲಿ, ಗೀ ಪುಡಿ ಇಡ್ಲಿ ಸಖತ್ತಾಗಿತ್ತು ಗೈಸ್. ಇಡ್ಲಿ ಮಾತ್ರ ಬಾಯಲ್ಲಿ ಇಡ್ತಾ ಇದ್ದರೆ ಬೆಣ್ಣೆ ಥರ ಕರಗ್ತಾ ಇತ್ತು. ವಡೆ ಅಂತೂ ನೆಕ್ಸ್ಟ್ ಲೆವೆಲು, ನೋಡ್ತಾನೆ ಇದ್ದರೆ ತಿನ್ಬೇಕನ್ಸುತ್ತಲ್ಲ. ನಾವಂತೂ ತಿನ್ಬಿಟ್ರಿ, ನೆಕ್ಸ್ಟ್ ನೀವು ತಿನ್ನಿ. ನೋಡಿ ಇದು ದೋಸೆ ಕೌಂಟ್ರು, ಎಷ್ಟು ಜನ ಇದ್ದಾರೆ, ಬಟ್ ಅಷ್ಟು ಜನನೂ ಸ್ಟಾಫು ಯಾವುದೇ ತೊಂದರೆ ಆಗದಿದ್ದಂಗೆ ಮ್ಯಾನೇಜ್ ಮಾಡ್ತಾಯಿದ್ರು. ದೋಸೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ನಾನೊಂದು ಬೈಟ್ ತಿಂದೆ. ಇಡ್ಲಿ ನಾನು ಬೈಟ್ ತೊಗೊಳಕ್ಕಾಗಿಲ್ಲ, ಯಾಕಂದರೆ ಅಷ್ಟೊಂದು ಕ್ರೌಡ್ ಇತ್ತು, ಇದು ಸಿಕ್ಕೋದೇ ಕಷ್ಟ ಆಯಿತು. ಆ ಕಡೆ ಎಲ್ಲ ಜನ ಇದ್ದರು. ಮತ್ತು ನಾವು ಅಲ್ಲಿಂದ ಜ್ಯೂಸ್ ಕುಡಿಯೋಣ ಅಂತ ಬಂದ್ರಿ, ಜ್ಯೂಸ್ ತೊಗೊಂಡಿದ್ದೆ, ಮ್ಯಾಂಗೋ ಜ್ಯೂಸ್. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಮ್ಯಾಂಗೋ ಜ್ಯೂಸು, ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಆದರೆ ಟೇಸ್ಟು ಅಷ್ಟಕ್ಕಾಯ್ತು. ಸೀಸನ್ಗೆ ತಕ್ಕಂತೆ ಇರುತ್ತೆ ಅಂದ್ಬಿಟ್ಟು ನಾನು ತೊಗೊಂಡೆ, ಬಟ್ ಹೇಳ್ಕೊಳೋ ಅಷ್ಟೇನು ಟೇಸ್ಟ್ ಇರಲಿಲ್ಲ. ಓಕೆ ಬೇರೆ ಥರ ಹಂಗಿರಲಿಲ್ಲ ನೋಡಿ. ಅಷ್ಟರಲ್ಲಿ ಮ್ಯಾಚ್ ಸ್ಟಾರ್ಟ್ ಆಯಿತು. ಮ್ಯಾಚ್ ಸ್ಟಾರ್ಟಾಗಿ 5 hours ಮುಗ್ದಿತ್ತು. ಆವಾಗ ಹೋಗಿದ್ವಿ ನಾವು ಊಟ ಮಾಡ್ಕೊಂಬರೋಷ್ಟರಲ್ಲಿ 5 hours ಆಗಿ ಹೋಗಿತ್ತು. ಮತ್ತು ಸಾಲ್ಟ್ ಕೂಡ ಸರಿಯಾಗಿ ಹೊಡೆಯೋಕ್ಕೆ ರೆಡಿಯಾಗಿದ್ದರು. ನಾವು ನಿಂತ್ಕೊಂಡು ನೋಡ್ತಾಯಿದ್ರಿ, ಚೆನ್ನಾಗಿತ್ತು ಗೈಸ್. ತುಂಬ ಜನ ಇದ್ದರು, ಅಲ್ಲಿ ಜಾಗ ಸಿಕ್ಕಿರಲಿಲ್ಲ ಕುತ್ಕೊಳ್ಳೋಣ ಅಂದರೆ. ಪರವಾಗಿಲ್ಲ ಅಂತ ನಾವು ನಿಂತ್ಕೊಂಡು ನೋಡಬೇಕಾದ್ರೆ ಅಷ್ಟರಲ್ಲೇ ಒಂದು 4 ಹೊಡೆದ್ರು. ತುಂಬ ಜನ ಅಲ್ಲಿ ಎಲ್ಲ RCB ಫ್ಯಾನ್ಸ್ ಇದ್ದಿತ್ತು. ಎಲ್ಲರೂ ಚಪ್ಪಾಳೆ ತಟ್ತಾಯಿದ್ರು, ಕಿರ್ಸ್ತಾಯಿದ್ರು. ಒಂಥರ ಸ್ಟೇಡಿಯಮಲ್ಲಿ ಇರೋ ಥರನೇ ಫೀಲ್ ಕೊಡುತ್ತೆ ಗೈಸ್. ನೈಟ್ ಹೊತ್ತು ಹೋದರೆ ನೀವು, ಚೆನ್ನಾಗಿತ್ತು. ಅದೊಂದು ಒಳ್ಳೆ ಕಾನ್ಸೆಪ್ಟ್ ಅದು. ಕಸ್ಟಮರ್ಸ್ನ ಎಂಗೇಜಿಂಗ್ ಆಗಿಡೋಕ್ಕೆ ಇಲ್ಲೇ ಸ್ಟೇ ಮಾಡೋ ಥರ ಚೆನ್ನಾಗಿದೆ ಕಾನ್ಸೆಪ್ಟು.
ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗಾಯ್ಸ್.